ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಒಂದು ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಜನರು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂತಂದರೆ ಇದರಲ್ಲಿ ಹೀಟ್ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಆಮೇಲೆ ನಿರ್ಜಲೀಕರಣ ಆಗ್ತಕ್ಕಂಥದ್ದು, ಅದರಲ್ಲಿಂದ ಒಂದು ಆರೋಗ್ಯದ ಮೇಲೆ ತೊಂದರೆ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥ ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು, ಆಮೇಲೆ ರೈತರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ 11-11:30 ಗಂಟೆವರೆಗೆ ಕೆಲಸವನ್ನು ಮಾಡಿ ಅವರು 12ರಿಂದ 4 ಗಂಟೆವರೆಗೆ ಏನಂತಂದರೆ ನೆರಳಿನ ಪ್ರದೇಶದಲ್ಲಿ ರೆಸ್ಟ್ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯಾಕಂತಂದರೆ 12ರಿಂದ 4 ಗಂಟೆವರೆಗೆ ಈ ಬಿಸಿಲಿನ ತಾಪಮಾನವೂ ಜಾಸ್ತಿ ಇರ್ತದೆ ಮತ್ತು ಬಿಸಿ ಗಾಳಿ ಬೀಸ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಸನ್ಸ್ಟ್ರೋಕ್ ಆಗ್ತಕ್ಕಂಥದ್ದು ಮತ್ತು ನಿರ್ಜಲೀಕರಣ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಅದಕ್ಕಾಗಿ ಒಂದು ವೇಳೆ ಸನ್ಸ್ಟ್ರೋಕ್ ಆದರೆ ಅದರ ಲಕ್ಷಣಗಳು ಏನಿರ್ತಾವೆ ಅಂತಂದರೆ ಅವರಿಗೆ ಚಕ್ರ ಬರ್ತಕ್ಕಂಥದ್ದು, ತಲೆ ಸುತ್ತುವಂಥದ್ದು, ಆಮೇಲೆ ವಾಂತಿ ಭೇದಿ ಆಗ್ತಕ್ಕಂಥದ್ದು ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಲಕ್ಷಣ ಮತ್ತು ದೃಷ್ಟಿದೋಷ ಕಡಿಮೆ ಆಗ್ತಕ್ಕಂಥದ್ದು ಇರ್ಬೋದು, ಬ್ಲರ್ ವಿಷನ್ ಅಂತಾರೆ, ಅಂಥ ಲಕ್ಷಣಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನು ತಕ್ಷಣ ನೆರಳಿನ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ಅದು ಏನಂತಂದರೆ ಅವರಿಗೆ ತಣ್ಣನೆ ಒಂದು ಬಟ್ಟೆಯನ್ನು ತಗೊಂಡು ಮೈಗೆಲ್ಲ ಹಚ್ತಕ್ಕಂಥದ್ದು, ಹಚ್ಚಿ ಮೇಲೆ ಪದೇ ಅವರಿಗೆ ನೀರನ್ನು ಕುಡಿಸ್ತಕ್ಕಂಥದ್ದು. ಒಂದು ವೇಳೆ ORS ಏನಾದರೂ ಇದ್ದರೆ ಅದು ಕುಡಿಸಿದ್ರೆ ಭಾಳ ಒಳ್ಳೆಯದಾಗ್ತದೆ. ಜೊತೆಗೆ ಸಮೀಪದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶಿಫ್ಟ್ ಮಾಡಬೇಕು. ನಮ್ಮ ಎಲ್ಲ PSCಗಳಲ್ಲಿ ಕೂಡ ಅದಕ್ಕೆ ಬೇಕಾಗ್ತಕ್ಕಂಥ ORS, IV ಫ್ಲೂಯಿಡ್ಸು ಎಲ್ಲ ಇಟ್ಟಿದ್ದೀವಿ. ಮತ್ತು ಅಲ್ಲಿ ಚಿಕಿತ್ಸೆ ಆಗಲಿಲ್ಲ ಅಂತಂದರೆ ನಮ್ಮ ಆಂಬುಲೆನ್ಸ್ಗಳ ಮುಖಾಂತರ, ವಿಶೇಷವಾಗಿ 108 ಆಂಬುಲೆನ್ಸ್ಗಳ ಮುಖಾಂತರ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿದರೆ ಅಲ್ಲಿ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋದ ವರ್ಷ ಮತ್ತು ಈ ವರ್ಷವೂ ಕೂಡ ಒಂದು 10 ಬೆಡ್ಡೆಡ್ ಒಂದು ಪ್ರತ್ಯೇಕವಾದಂಥ ವಾರ್ಡ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ. ಈ ಬಿಸಿಲಿನ ತಾಪಮಾನದಿಂದ ಆಗ್ತಕ್ಕಂಥ ತೊಂದರೆಗಳಿಂದ ಬಂದಂಥ ರೋಗಿಗಳಿಗಾಗಿ ಪ್ರತ್ಯೇಕ ವಾರ್ಡನ್ನು ನಿರ್ಮಾಣ ಮಾಡೋ ಮುಖಾಂತರ ನಾವು ಅವರಿಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸ್ತಾ ಇದ್ದೀವಿ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಈ ಬಿಸಿಲಿನ ಬೇಗದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, CHOಗಳು ಇರ್ಬೋದು, PHCO ಇರ್ಬೋದು, HIO ಅವರು ಕೂಡ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಮಕ್ಕಳು ಮತ್ತು ಗರ್ಭಿಣಿಯರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ 11 ಗಂಟೆ ಆದಮೇಲೆ ಅವರು ಮನೆಯ ಹೊರಗಡೆ ಬರಬಾರ್ದು. ಮನೆಯಲ್ಲಿ ಒಂದು ಹವಾನಿಯಂತ್ರಿತ ಕೊಠಡಿಯಲ್ಲಿ ಉಳ್ಕೊಂಡ್ರೆ ಈ ಒಂದು ಬಿಸಿಲಿನ ಬೇಗದಿಂದ ಆಗ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು.